ಲಾಲು ಪ್ರಸಾದ್ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಕೂಡ ನಡೆಸಲಾಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಗಮನಿಸ್ತಾ ಇದೀವಿ ನಾವು, ಒಂದ್ ಕಡೆಗೆ ಲಾಲು ಪ್ರಸಾದ್ ಯಾದವ್ ಅವರು ಕೂಡ ಬಿಟ್ಟು ಕೊಡೋದಕ್ಕೆ ರೆಡಿ ಇಲ್ಲ. ಪುತ್ರ ಡಿಸಿಎಂ ತೇಜಸ್ವಿ ಯಾದವ್ ಶಾಸಕಾಂಗ ಸಭೆ ಬೆನ್ನಲ್ಲೇ ಸಭೆ ಮೇಲೆ ಸಭೆ ಆಗ್ತಾ ಇದೆ. ಮುಂದಿನ ನಡೆಯ ಕುರಿತು ಅಂತಿಮ ತೀರ್ಮಾನವನ್ನ ಲಾಲು ಪ್ರಸಾದ್ ಯಾದವ್ ಕೂಡ ಕೈಗೊಳ್ಳಿಕ್ಕಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬಿಕಾಸ್ ಆರ್ಜೆಡಿ ಹತ್ರ ಕೂಡ ಒಳ್ಳೆ ನಂಬರ್ ಇದೆ, ಕಾಂಗ್ರೆಸ್ನ ಸಪೋರ್ಟ್ ಇದೆ. ಇನ್ನೊಂದು ಕಡೆಗೆ ಎಡಪಕ್ಷಗಳ ಜೊತೆಗೆ ಒಂದಷ್ಟು ಕ್ಯಾಲ್ಕುಲೇಷನ್ ಮಾಡಿ ಜೆಡಿಯು ನಿಂದ ಒಂದು 7 ರಿಂದ 8 ಶಾಸಕರನ್ನ ಸೆಳೆದ್ರೆ ಈಗಲೂ ನಮ್ಮ ಕೈ ಮೀರಿ ಹೋಗಿಲ್ಲ ಸಿಚುವೇಶನ್ ಅನ್ನುವಂತಹ ಒಂದು ಹೋಪಲ್ ಇದ್ದಾರೆ. ಇದು ಫೈನಲ್ ಹೋಪ್ ಆಗುತ್ತಾ? ಮುಳುಗ್ತಾರವ್ರಿಗೆ ಹುಲ್ಲುಗಡ್ಡಿ ಕೂಡ ಆಸರೆ ಅಂತಾರಲ್ಲ, ಹಾಗಾಗುತ್ತಾ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಲಾಲು ಪ್ರಸಾದ್ ಯಾದವ್ ಇರಬಹುದು, ಅವರ ಪತ್ನಿ ನೇತೃತ್ವದಲ್ಲೂ ಕೂಡ ಆಲ್ಮೋಸ್ಟ್ ಒಂದು 15 ಡೇಸ್ ಇಂದ ಕೂಡ ತೆರೆಮರೆಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದೆ. ಮೀಟಿಂಗ್ ನ ಔಟ್ಪುಟ್ ಆಶಾದಾಯಕವಾಗಿ ಆರ್ಜೆಡಿಗೆ ಸಿಕ್ಕಿಲ್ಲ. ಬಟ್ ಕೊನೆ ಹಂತದ ಪ್ರಯತ್ನ ಮುಳುಗ್ತಾರವ್ರಿಗೆ ಹುಲ್ಲುಗಡ್ಡಿ ಕೂಡ ಆಸರೆ ಅನ್ನೋ ರೀತಿ ಕಾಣಿಸುತ್ತಾ, ಹೇಗೆ ಅಂತ? ಮಮತಾ, ಒಂದ್ ಕಡೆ ಆಪರೇಷನ್ ಮಾಡುವಂತದ್ದು ಅಥವಾ ಜೆಡಿಯು ಶಾಸಕರನ್ನ ಸೆಳೆಯುವಂತದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ತನ್ನ ಶಾಸಕರನ್ನು ಕೂಡ ತನ್ನದೇ ಪಕ್ಷದಲ್ಲಿ ಉಳಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಕೂಡ ಈಗ ಆರ್ಜೆಡಿಗೆ ಇರುವಂತದ್ದು. ಹೀಗಾಗಿ ಶಾಸಕರು ಪಕ್ಷವನ್ನ ತೊರೆದಂತೆ ನೋಡ್ಕೊಳ್ಳುವಂತ ಕಾರಣದಿಂದಾಗಿ ಈಗ ನಿರಂತರವಾದಂತ ಸಭೆಯನ್ನ ಮಾಡಲಾಗ್ತಾ ಇರುವಂತದ್ದು. ಡಿಸಿಎಂ ತೇಜಸ್ವಿ ಯಾದವ್ ಈಗಷ್ಟೇ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಿದ್ರು. ಎಲ್ಲಾ ಶಾಸಕರನ್ನ ಕೂಡ ಮನವೊಲಿಸಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಜೆಡಿಯು ಆಮಿಷ ಒಡ್ಡುವಂತ ಸಾಧ್ಯತೆಗಳಿದಾವೆ, ಅಥವಾ ಬಿಜೆಪಿಯು ಕೂಡ ಆಮಿಷ ಒಡ್ಡುವಂತ ಸಾಧ್ಯತೆಗಳಿದಾವೆ. ಯಾರು ಕೂಡ ಪಕ್ಷವನ್ನ ಬದಲಾಯಿಸಬಾರದು, ಸರ್ಕಾರವನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳ ಬೇಕು ಅದನ್ನೆಲ್ಲವನ್ನ ಕೂಡ ನಾವು ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗ ಲಾಲು ಪ್ರಸಾದ್ ಯಾದವ್ ಅವರು ಕೂಡ ಶಾಸಕರನ್ನ ಭೇಟಿಯಾಗಿ ಅವರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದೆ, ಲಾಲು ಪ್ರಸಾದ್ ಯಾದವ್ ಅವರು ಕೂಡ ಹಿರಿಯ ರಾಜಕಾರಣಿ, ಸಾಕಷ್ಟು ರಾಜಕೀಯ ಅನುಭವ ಹೊಂದಿರುವಂತಹ ಹಿನ್ನೆಲೆಯಲ್ಲಿ ಶಾಸಕರನ್ನ ಅವರು ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರವನ್ನ ಹೇಗೆ ಉಳಿಸಿಕೊಳ್ಬಹುದು ಅನ್ನುವಂಥದ್ದನ್ನು ಕೂಡ ಅವರಿಗೆ ಅರ್ಥೈಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇರುವಂತದ್ದು. ಮುಂದಿನ ಹಂತದಲ್ಲಿ ನಮ್ಮ ರಾಜಕೀಯ ತಂತ್ರಗಳು ಹೇಗಿರ್ತವೆ ಅನ್ನುವಂಥದ್ದನ್ನು ಕೂಡ ವಿವರಿಸುವಂತ ಪ್ರಯತ್ನಗಳನ್ನು ಕೂಡ ಈ ಮೂಲಕ ಮಾಡಬಹುದು. ಅಂದ್ರೆ ಇದರ ಒಟ್ಟಾರೆ ಸಾರಾಂಶವನ್ನ ನಾವು ಗಮನಿಸೋದಾದ್ರೆ, ತನ್ನ ಶಾಸಕರನ್ನ ತನ್ನಲ್ಲೇ ಉಳಿಸಿಕೊಳ್ಳುವಂತ ಪ್ರಯತ್ನದ ಭಾಗವಾಗಿ ಈ ಎಲ್ಲಾ ಸಭೆಗಳು ನಡೀತಾ ಇರುವಂತದ್ದು. ಇಲ್ಲದೆ ಇದ್ರೆ ಬಿಜೆಪಿ ಅಥವಾ ಜೆಡಿಯು ಆಪರೇಷನ್ ಮಾಡುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಹೀಗಾಗಿ ಶಾಸಕರನ್ನ ಭದ್ರಪಡಿಸಿಕೊಳ್ಳುವಂತ ಪ್ರಯತ್ನವನ್ನ ಈಗ ಆರ್ಜೆಡಿ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಇವತ್ತು ಶಾಸಕಾಂಗದ ಪಕ್ಷದ ಸಭೆಯನ್ನ ಮಾಡಿತ್ತು. ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತನ್ನ ಶಾಸಕರನ್ನ ತನ್ನಲ್ಲೇ ಉಳಿಸಿಕೊಂಡು ಜೆಡಿಯು ಶಾಸಕರನ್ನ ಸೆಳೆಯುವ ಮೂಲಕ ಸರ್ಕಾರವನ್ನ ಹಾಗೆ ಉಳಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ಸಾಗಿದಾವೆ. ಮಮತಾ.